ಅಲ್ಲ, ಅಭಿಮಾನ ಇರಬೇಕು. ಆರ್ ಸಿ ಬಿ ಅಂದ್ರೆ ಪ್ರತಿಯೊಬ್ಬರು ಅಂಧ ಅಭಿಮಾನಿಗಳು ಬೇಡ, ಆಯ್ತಾ? ನಿಮಗಾಗಿ ನೀವು ಆರ್ ಸಿ ಬಿ ಅಭಿಮಾನಿಗಳಿರ್ಬೋದು, ನಿಮ್ಮ ಮನೆಗಳಾಗಿರೋರು ನೀವು ಹೀರೋ. ಇವತ್ತು ಯಾರೋ ಬಂದಿಲ್ಲ, 5 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಡ್ತಾರೆ, ಹೋಗಿದ ಪ್ರಾಣ ಬಂತ. ಅದೇ ಇವ್ರ ವ್ಯಕ್ತಿಗಳಿಗೆ ಅವ್ರು ಯಾವನ ಈವೆಂಟ್ ಮ್ಯಾನೇಜರು, ಅವನು ಕ್ರಿಕೆಟ್ ಅಸೋಸಿಯೇಷನ್ ಮಾನಿಗೆಟ್ಟವರು 10 ಲಕ್ಷ 5 ಲಕ್ಷ ಕೊಡ್ತೀನಿ ಅನ್ನೋ ಬದಲು 1,000 ಜನ ಬೌನ್ಸರ್ನ ಹಾಕಿದ್ರೆ ತಡಿಬೋದಾಯ್ತು, ಈ 1000 ತಡಿಬೋದಾಯ್ತು. ಏನೇ ಮಾಡಿರೋ ದಯಾನಂದ್ ಅವರು ಈ ಬೆಂಗಳೂರಲ್ಲಿ ಶಿಸ್ತುಬದ್ಧ ಕೆಲಸ ಮಾಡಿ ಎಲ್ಲೂ ಅಚ್ಚಾತುರಾಗಂತ ಕಾರ್ಯಕ್ರಮ ಮಾಡ್ಕೊಂಬಂದಾರೆ. ಬೀಗ ಹಾಕೊಂಡಿದೀವಲ್ರು, ತೆಗೆದು ಬಿಟ್ಟಿದೆ, ಅನಾಹುತ ಆಗ್ತದಿಲ್ಲ. ಏನು ಆರ್ ಸಿ ಬಿ 18 ವರ್ಷದ ಪ್ರತಿಫಲ ಈ ಸರಿ ನಮಗೆ ಈ ನಾಡಿಗೆ, ಈ ಬೆಂಗಳೂರಿಗೆ ಒಂದು ಕಪ್ ತಂದು ಕೊಟ್ಟರು. ಅದು ತುಂಬ ಖುಷಿ ಇದೆ, ಪ್ರತಿಯೊಬ್ಬರು ವಿಶ್ವ ವ್ಯಾಪ್ತಿ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆ ವಿಜೃಂಭಣೆಯನ್ನು ಆಚರಣೆ ಮಾಡೋಕ್ಕೆ ತಗೊಂಬಂದಂಥ ಕಪ್ನ ಅದು ಏನು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಏನು ಕ್ರಿಕೆಟ್ ಅಸೋಸಿಯೇಷನ್ ಅವರು ಏನೊಂದು ಕಾರ್ಯಕ್ರಮ ಆಯೋಜನೆ ಮಾಡೋದಲ್ಲ, ಅಲ್ಲಿ ಎಡವಿದ್ದು ಏನು ಎಲ್ಲರೂ ಖುಷಿಯಿಂದ ಇರುವಂಥ ಇದು ಸಂಭ್ರಮದಲ್ಲಿರುವಂಥ ಆರ್ ಸಿ ಬಿ ಫ್ಯಾನ್ಸು ಇವತ್ತು ಅವರೇ ಹೇಳಿಕೆ ಕೊಟ್ಟು ಎಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ಬಿಟ್ಟು ಈ ರೀತಿ ಮಾಡೋದಲ್ಲ. 11 ಜನ ಕಾಲು ತುಳಿತಕ್ಕೆ ಸಾವನ್ನಪ್ತಾರೆ. ಯಾವೊಬ್ರು ಹೊಣೆ ಎತ್ಕೊಂತಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಹಾಕ್ತಾರಲ್ಲ. ನ್ಯಾಯನೇಂದ್ರ ಸ್ವಾಮಿ ಇದು ನ್ಯಾಯನಾ? ಇವತ್ತು 11 ಜನಕ್ಕೆ ಏನು ಸಾವನ್ನಪ್ಪಿದಾರಲ್ಲ, ಅದು ಯಾರು ಮಾಡಿದ್ದಾರೆ, ಯಾರ ಮುಖಾಂತರ ಸಾವಾಗಿದೆ ಅನ್ನೋದಿರಲ್ಲ. ಕರ್ನಾಟಕ ಜನಕ್ಕೆ ನೀವು ಮುಂಗ್ಬೂಚಿ ಹೆಚ್ಚಿಬೋದು, ಆದರೆ ಭಗವಂತ ಇದ್ದಾನೆ ಅನ್ನೋದು ಸತ್ಯ. ಆದರೆ 11 ಜನದ ಕುಟುಂಬದ ನೋವು ಆಕ್ರಂದನ ನಿಮಗೂ ತಟ್ಟುತ್ತೆ. ಕರ್ಮ ಈಸ್ ಬ್ಯಾಕ್. ಯಾರ್ಯಾರು ಅವ್ರ ಮೇಲೆ ಇವ್ರ ಮೇಲೆಲ್ಲ ನೀವು FIR ಹಾಕ್ಕೊಂಡು ಸಸ್ಪೆಂಡ್ ಮಾಡ್ತಾ ಇದೀವಲ್ಲ, ನಿಜವಾದಂಥ ಯಾರು 11 ಜನಕ್ಕೆ ಸಾವನ್ನಪ್ಪಿರ್ತಾರಲ್ಲ, ಅದು ಕಾರಣಕರ್ತನಿಗೆ ದೇವ್ರ ಸಂಸಲ್ಲ, ತಟ್ಟುತ್ತೆ ಶಾಪ, ನಿರಂಶರಾಗೋತಾರೆ. ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿಯೊಂದಕ್ಕೂ ಪೊಲೀಸ್ ಮೇಲೆ ದೂಡ್ತೀವಲ್ಲ ರೀ. ಇದೇ ದಯಾನಂದ್ ಅವ್ರು ಇದ್ರಲ್ಲ ಬೆಂಗಳೂರು ನಗರ ಕಮಿಷನರ್ ಆಗಿ, ಲಕ್ಷಾಂತರ ಜನ ಕೋಟಿಗಳ ಗಟ್ಟಲೆ ಜನ ನಮ್ಮ ಯಲಹಂಕದ ಏಷ್ಯಾಗೆ ಬಂದೋದು, ಒಂದೇ ಒಂದು ಸಣ್ಣ ತೊಂದರೆ ಆಗಿಲ್ಲ. ಬೆಂಗಳೂರಾದ್ಯಂತ 100 ಕಾರ್ಯಕ್ರಮಗಳು ಮಾಡ್ತಾರಲ್ಲ, ಅವಾಗ ಕಮಿಷನರ್ನ ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿಲ್ಲ ಪೊಲೀಸ್ ಸಿಬ್ಬಂದಿಗಳನ್ನ ಹಾಕಿ. ಇವತ್ತು ಪೊಲೀಸ್ ಸಿಬ್ಬಂದಿಗಳು ಕಮಿಷನರು ಅವ್ರ ಜೊತೆಗೆ ಒಂದು 5 ಜನ ಸಸ್ಪೆಂಡ್ ಮಾಡಿದ್ದೇವಲ್ಲ, ನ್ಯಾಯನ ಇದು? ಆಮೇಲೆ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕೇಳ್ತೀನಿ, ನಿಮಗೆ ಕಾಸು ಕೊಟ್ಟು ಒಳಗೆ ಬರುವಾಗೆಲ್ಲ ಸೆಕ್ಯೂರಿಟಿ ಕೊಡ್ತೀವಲ್ಲ, ಉಚಿತ ಅಂದಾಗ ಯಾಕೆ ಕೊಟ್ಟಿಲ್ಲ ನೀವು ಸ್ವಾಮಿಗಳೇ? ಬಾಯಿ ಬಿಡಿ. ಅಲ್ಲ, ಗೇಟ್ ಹಾಕ್ಕೊಂಡಿದ್ದೀವಲ್ಲ, ನಾಚಿಕೆಟ್ಟವ್ರು ನೀವು. ಕಾರ್ಯಕ್ರಮ ಆಯೋಜನೆ ಮಾಡ್ಬಿಟ್ಟು ಗೇಟ್ ಮುಚ್ಕೊಂಡಿದ್ರೆ ಜನ ಹಿಂಗೆ ಹೋಗ್ತಾರೆ, ಅವ್ರನ್ನ ಒಳಗಡೆ ಬಿಟ್ಟಿದ್ರೆ ಆ ರಶ್ ಆಗ್ತಾಯಿದ್ದಿಲ್ಲ, ಯಾರೂ ಸಾವನ್ನಪ್ತಾ ಇದ್ದಿಲ್ಲ. ಆಯಿತು, ಕಾರ್ಯಕ್ರಮ ಮಾಡ್ತಾಯಿದ್ದೀವಲ್ಲ, ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಡ? ಒಂದು ಫೈರ್ ಇಂಜಿನ್ ಇರಬೇಕು, ಆಂಬುಲೆನ್ಸ್ಗಳಿರಬೇಕು ಅನ್ನೋದು ಏನಾನ ಇದೆಯಾ? ಯಾವುದು ಇಲ್ಲದಿದೆ. ನಿಮಗೇನೋ ನಿಮ್ಮ ತೆವಳಿಗೆ ನೀವು ದುಡ್ಡು ಮಾಡೋಕ್ಕೆ ಅಮಾಯಕರು ಬಲಿಯಾದ್ರು ಸ್ವಾಮಿ, ಅಮಾಯಕರು ಬಲಿಯಾದ್ರು. ಆರ್ ಸಿ ಬಿ ಫ್ಯಾನ್ಸ್ ಬಲಿಯಾದ್ರು. ನಾವೀಗ ಸಿದ್ಧತೆ ಮಾಡ್ಕೊಂಡಿದ್ದ ಮೇಲೆ ಕಾರ್ಯಕ್ರಮ ಏನಕ್ಕೆ ಮಾಡ್ತೀವ ನೀವು? ಅದು ಸರ್ಕಾರ ಆಗಿರ್ಬೋದು, ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು, ನಿಮಗೆ ದುಡ್ಡು ಬೇಕು. ನಿಮ್ಮ ದುಡ್ಡು ತೆವಳಿಗೆ ಇವತ್ತು ಅಮಾಯಕರು ಬಲಿಯಾದರು. ಏನೋ ಸರ್ವೇ ಸಾಮಾನ್ಯ ಎಲ್ಲರೂ ಕ್ರಿಕೆಟ್ ಅಂತ ಆಸೆ ಇರುತ್ತೆ, ಆರ್ ಸಿ ಬಿ ಅನ್ನೋದು ಆಸೆ ಇರುತ್ತೆ. ಇವ್ರು ಗೊತ್ತವಲ್ಲ, ಹಗಲು ರಾತ್ರಿ ಅವತ್ತು ಗೆದ್ದ ರಾತ್ರಿಯಲ್ಲೇ ಲಕ್ಷಾಂತರ ಜನ ಅದನ್ನು ಖುಷಿ ವ್ಯಕ್ತಪಡಿಸಿದ್ದಾರೆ. ತಮ್ಮ ಮಾಧ್ಯಮದಲ್ಲ ಬಂದಿದೆ. ಹಿಂಗೆ ಇದ್ಕೊಂಡು ನಾಳೆನೇ ಕಾರ್ಯಕ್ರಮ ಇಕ್ಬೇಕಂದ್ರೆ ಎಷ್ಟು ಲಕ್ಷ ಜನ ಬರ್ತಾರೆ ಅನ್ನೋದು ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ಸರ್ಕಾರಕ್ಕೆ? ಈ ರೀತಿ ಮಾಡಿದ್ರೆ ಯಾವ ರೀತಿ ಹೇಳಿ ಮುಂದಕ್ಕೆ? ಇದು ನಾನು ಹೇಳ್ತೀನಿ, ಅಂಧಾಭಿಮಾನಿಗಳು ಬೇಡ, ಆರ್ ಸಿ ಬಿ ಫ್ಯಾನ್ಸ್ಗಳೇ ಪ್ರತಿಯೊಬ್ಬರು ಕನ್ನಡಿಗರೆಲ್ಲರೂ ಆರ್ ಸಿ ಬಿ ಫ್ಯಾನ್ಸ್. ಆದರೆ ದಯವಿಟ್ಟು ಕೇಳ್ಕೊತೀನಿ, ನಿಮಗಾಗಿ ನಿಮ್ಮ ಮನೆಯವ್ರು ಇರ್ತಾರೆ. ಇವತ್ತು 11 ಜನ ತೀರ್ಕೊಂಡಿರಲ್ಲ, ಯಾರೂ ಆರ್ ಸಿ ಬಿಗಳವರು ಯಾರೂ ಬಂದು ಯೋಗಕ್ಷೇಮ ವಿಚಾರಿಸೋದಾಗಲಿ ನಿಮ್ಮ ಮನೆಗಳವ್ರಿಗಾಗಲಿ ಯಾರೂ ಮಾಡಿಲ್ಲ. ನಿಮ್ಮ ಹುಚ್ಚಾಟಗಳು ಮರ ಮೇಲೆ ಕುಂತ್ಕೊತೀವ, ಲೈಟ್ ಕಂಬಗಳ ಮೇಲೆ ಇದು ಮಾಡಿ ಕುಂತ್ಕೊತೀವ. ಯಾರಕ್ಕೆ ಸ್ವಾಮಿ? ಏನು ನಿಮ್ಮ ಪ್ರಯೋಜನ? ಅಭಿಮಾನ ಇಟ್ಕೊಳ್ಳಿ, ಈ ನಾಡು ನುಡಿ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ, ನಿಮ್ಮ ಕ್ರಿಕೆಟ್ಗಳ ಅಭಿಮಾನ ಇಟ್ಕೊಳ್ಳಿ. ಅಂಧಾಭಿಮಾನ ಬೇಡ. ನಿಮಗೇನಾರು ತೊಂದರೆ ಯಾರೂ ಬರಲ್ಲ. ನಾನಲ್ಲ ಅವರಲ್ಲ ಇವರು ಅಂದ್ಕೊಂಡು ಮುಂದಕ್ಕೆ ಹಾಕ್ತಾರೆ ಹೊರತು ನಿಮ್ಮ ಮನೆಗೆ ನೀವೇ ರಾಜರು.
ನೀವೇ ಹೀರೋಗಳೇ ಹೊರ್ತು ನಾವು ಬೇರೆಯವರಲ್ಲ. ನಿಮ್ಮ ತಾಯಿ ತಂದೆ ಮಕ್ಕ ನೋಡಿ, ನಿಮ್ಮ ಅಕ್ಕ ತಂಗಿ ನಿಮ್ಗಾಗಿ ಕಾಯ್ತವ್ರ ಮನೆಯಲ್ಲಿ. ನೀವು ಇಲ್ಲಿ ಬಂದಿರೋನು ನಿಮ್ಮ ಯೋಗಾಶ್ರಮ ವಿಚಾರಿಸ್ಕೊಂಡು ನೀವು ಮನೆಗೆ ಹೋಗೋರ್ಗು ಡವ 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 ಅಂತ ಇರ್ತಾರೆ. ಪ್ರತಿಯೊಬ್ಬರು ಮಕ್ಕಳು ಬೆಳಿಗ್ಗೆ ಆಚೆ ಹೋದ ಮನೆಗೆ ಬರೋರ್ಗು ನಿಮ್ಮ ತಂದೆ ತಾಯಿಗಳೇ ನಿಮ್ಮನ್ನು ಕಾಪಾಡೋದು. ಯಾರೂ ಕಾಪಾಡಲ್ಲ, ನಾನೂ ಕಾಪಾಡಲ್ಲ. ಅದೇ ರೀತಿ ನಿಮ್ಮ ಜವಾಬ್ದಾರಿ ಇರುತ್ತೆ. ಯಾವುದೋ ಕ್ರಿಕೆಟ್ಗೋಸ್ಕರ ಇಷ್ಟು ಅಂಧಾಭಿಮಾನಿ ಇಟ್ಕೊಂಡು ನಿಮ್ಗೇನೋ ಹೆಚ್ಚು ಕಮ್ಮಿ ಯಾರು ಬರ್ತಾರೆ ಸ್ವಾಮಿ? ಇವತ್ತು ನಿಮ್ಮ ಮನೆ ನೀವು ಹಿಂಗಾದ್ರಲ್ಲ, ಹನ್ನೊಂದು ಇದೆಲ್ಲ ಆಯ್ತಲ್ಲ, ಬೇರೆಯವ್ರು ನೋಡಿ ತಿಳ್ಕೊಳ್ಳಿ. ಇವತ್ತು ಅವ್ರ ತಾಯಿ ತಂದೆ ಒಬ್ಬಂಟಿ ಆದಾಗ ಎಷ್ಟು ನೋವು ಇರುತ್ತೆ. ಈ ನೋವು ಯಾರು ಬರ್ಸೋಕ್ಕಾಗಲ್ಲ. ಯಾವುದೇ ಸರ್ಕಾರ 10 ಲಕ್ಷನೋ 20 ಲಕ್ಷ ಕೊಟ್ಟರೆ ಮಕ್ಕಳು ಆಚೆ ಮುಂದಕ್ಕೆ ಬರಲ್ಲ. ತೀರೋದವರು ಎದ್ದು ಬರಲ್ಲ ಸ್ವಾಮಿ. ದುಡ್ಡು ಕ್ಷಣಿಕ, ಮನುಷ್ಯನ ಜೀವನ ಅಮೂಲ್ಯವಾದ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಮ್ಮ ಪ್ರಾಣ ನಾವು ಉಳಿಸ್ಕೊಬೇಕು, ನಮ್ಮ ಕೆಲಸ ನಾವು ಮಾಡಬೇಕೆ ಹೊರ್ತನು ಯಾವುದೋ ಸರ್ಕಾರ ಮಾಡುತ್ತೆ, ಪೊಲೀಸವ್ರು ಮಾಡ್ತಾರೆ, ಯಾವುದೋ ಕ್ರಿಕೆಟ್ ಸ್ಟೇಡಿಯಂ ಅವ್ರು ಮಾಡ್ತಾರೆ ಅನ್ನೋದಲ್ಲ. ಇವತ್ತು 11 ಜನ ಸಾವನ್ನಪ್ಪಿದ್ದಾರಲ್ಲ, ಯಾರು ಆಗಲ್ಲ. ಅವ್ರ ಮನೆಗೆ ಅವರೇ ದಿಕ್ಕನ್ನಕ್ಕಂಡು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರು ಅಂಧಾಭಿಮಾನಿ ಮೆರೆಯಕ್ಕೆ ಹೋಗಬೇಡಿ. ಇದು ನಿಮಗೆ ನೋಡ್ಸಿದ್ದಾನೆ. ಇನ್ನು ಮುಂದೆ ಯಾವುದಾದ್ರು ಎಷ್ಟೆಷ್ಟು ಇರಬೇಕು ಅನ್ನೋದು ನೀವು ಥಿಂಕ್ ಮಾಡಿ. ಎಲ್ಲ ವಿದ್ಯಾವಂತರೇ ಸತ್ತಿರೋದು, ಎಲ್ಲ ವಿದ್ಯಾವಂತರ ಮಕ್ಕಳೇ ಸತ್ತಿರೋದು. ವಿದ್ಯಾವಂತರು ಓದೋ ಮಕ್ಕಳು ಯಾರು ಹಳ್ಳಿಗಳಿಂದ ಬಂದಂಥವ್ರು ಅವಿದ್ಯಾವಂತರು ಯಾರು ಸತ್ತಿಲ್ಲ ಸ್ವಾಮಿ. ತಿಳ್ಕೊಬೇಕು, ವಿದ್ಯಾವಂತರು ಈ ನಾಡಿನ ಚಿನ್ನದ ರತ್ನಗಳು. ನೀವು ಚೆನ್ನಾಗಿದೆ ದೇಶ ನಾಡು, ನೀವೇನೋ ಕೊಡುಗೆ ಕೊಡಿ ಹೊರ್ತು ಈ ರೀತಿ ಅಂಧಾಭಿಮಾನ ಮೆರೆದೆ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಕೇಳ್ತೀನಿ. ಇವತ್ತು ಸಡಗರ ಇರೋಂಥ ಕಾರ್ಯಕ್ರಮನ ಕಾಲು ತುಲ್ತಕ್ಕೆ ಸಾವನ್ನಪ್ಪಿ ಎಲ್ಲ ಅದೇನೋ ಹೇಳ್ತಾರಲ್ಲ, ಒಂದು ನಿಧಿ ತುಂಬಿದ್ರೆ ಒಂದು ಇದು ಮಾಡಿದ್ರೆ ಬಲಿ ಕೊಡ್ತಾರಂತಾರಲ್ಲ, ರಾವ್ ಹೊಡಿತಾರಂತಲ್ಲ, ಆ ರೀತಿ ನಾವು ಗೆದ್ದಂಥ ಈ ಆಸೆ ಕಬ್ಬು ಮತ್ತು ರಾವ್ ಹೊಡೆದಂಗಾಗಿ ಇಡೀ ಕರ್ನಾಟಕನೇ ಶೋಕಾಚರಣೆಯಲ್ಲಿ ಇರೋಂಥ ಮನಸ್ಥಿತಿಗೆ ಬಂದ್ಬಿಟ್ರಿ. ಇವತ್ತು ನಾವು ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಆ ಜಾಗದಲ್ಲಿ ನನ್ನ ಅಕ್ಕನೋ ತಮ್ಮನೋ ಅಣ್ಣನೋ ಯಾರೇ ಆಗಿರಲಿ, ಆ ನೋವನ್ನು ನೋಡೋಕ್ಕಾಗ್ತಾಯಿಲ್ಲ. ಇದು ನಮಗೆ ಬೇಡ, ಅಂಧಾಭಿಮಾನ ಬೇಡ. ಅಭಿಮಾನ ಇಟ್ಕೊಳ್ಳಿ, ರಾಜ್ಯದಲ್ಲಿ ಅಭಿಮಾನ ಇಟ್ಕೊಳ್ಳಿ ಹೊರತು ಯಾವುದೇ ರೀತಿಗೂ ಈ ಅಂಧಾಭಿಮಾನ ಬೇಡ. ಯಾರೂ ನಮಗಾಗಲ್ಲ ಅನ್ನೋದನ್ನ ತಿಳಿಹೇಳ್ಕೊಳ್ಳಿ. ನಿಮಗೆ ನಿಮ್ಮ ಮನೆಯವರೇ ಆಗೋದು, ಬೇರೆ ಯಾರೂ ಆಗಲ್ಲ.